ಸಂಭವ ಮನೆ ಹಂಗೈತಿ ಐಶ್ವರ್ಯಾಗ ನೋಡೋದಿತ್ತು ಅಂತ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ. ಇವತ್ತಿನ ಲಾಗು ತುಂಬಾ ಡಿಫ್ರೆಂಟು, ತುಂಬಾ ಇಂಟ್ರೆಸ್ಟಿಂಗ್ ಆಗೋದೈತಿ. ನೋಡಿರಿ, ಒಂದು ಇನ್ಸ್ಟಾಗ್ರಾಮ್ನಾಗ ಕಮೆಂಟ್ ಬಂದಿತ್ತು, ನೀವು ನಿಮ್ಮ ಶ್ರೀಮಂತಿಗೆ ಇಂಟ್ರೊಡ್ಯೂಸ್ ಮಾಡೋಕೆ ವಿಡಿಯೋ ಮಾಡ್ತೀರ ಅನ್ಸುತ್ತೆ ಅಂತ. ನೋಡ್ರಿ ಎಷ್ಟು ಕೋಇನ್ಸಿಡೆನ್ಸು, ನಮ್ಮ ಸಂಭಗಾವ್ ಮನಿ ಎಲ್ಲಿಂದ ಲೈವ್ ಸ್ಟಾರ್ಟ್ ಆತ ಅನ್ನೋದು ಇವತ್ತಿನ ಲಾಗು ಸೂಪರ್ ಆಗೋದೈತಿ. ವೆಲ್ಕಮ್ ಬ್ಯಾಕ್. ಊಟಕ್ಕೆ ಬಂದೇವ್ರಿ. ಈ ಸಲ ಎಲ್ಲ ಚೇಂಜ್ ಆಗಿಬಿಟ್ಟತ್ತೆ. ಎಲ್ಲೇ ಲಾಸ್ಟ್ ಟೈಮ್ ಅಲ್ಲೆಲ್ಲೋ ಕಾರ್ ಹಚ್ಚಿದಂಗೆ ಫೀಲಿಂಗ್. ಈ ಸಲ ಇಲ್ಲಿಂದ ಬಂದ್ವಿ, ಎಲ್ಲಿಂದ ಬಂದು ಏನೋ ಗೊತ್ತಾಗುತ್ತೆ. ಪಟ ಎಲ್ಲ ಪೂಜಾ ಸಾಮಾನು ತೊಗೊಂಡು ದೇವ್ರ ದರ್ಶನ ಮಾಡೋಕ್ಕಂತ ಹೋದ್ವಿ. ಐಶ್ವರ್ಯನೋ ಏನೋ ಕಿರಿ ಮಾಡತ್ತಿದ್ಲು, ನಾನು ಕಿರಿ ಮಾಡ್ಕೊತ ವಾಯ್ತಾ ಇದ್ವಿ. ನೀವು ನೋಡ್ಬೋದು, ಜನ ಜಾತ್ರೆ ಎಲ್ಲರೂ ಯಲ್ಲಮ್ಮಗುಡ್ಡ ದೇವ್ರ ದರ್ಶನ ಮಾಡಕ್ಕೆ ಬಂದಾರ. ನಾವು ಪಟ ಕಾಲು ತೊಳ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು, ಆ್ಯಕ್ಚುಲಿ ಅಲ್ಲೇ ವಿಡಿಯೋ ಮಾಡೋದು ಅಲೌಡ್ ಇರಂಗಿಲ್ಲ ಮಾಡಿ ಬಂದ್ವಿ. ಒಳಗಲ್ಲೇ ಕ್ಯಾಮ್ರಾ ಅಲೌಡ್ ಇಲ್ಲ, ಸೊ ಲೆಟ್ಸ್ ರೆಸ್ಪೆಕ್ಟ್ ದ್ಯಾಟ್. ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಬೇಕಾದ್ರೆ ಇಲ್ಲಿ, ಆ್ಯಂಡ್ ಅಲ್ಲಿ ಒಳಗೂ ಆದರು, ಬಟ್ ಅವಾಗೆಲ್ಲ ಕಲೇಶ್ ನಡೆದಿತ್ತು. ಕಲೇಶ್ ಅಂದ್ರೆ ಗದ್ಲು ನಡೆದಿತ್ತು. ಸೊ ಏನು ಹಾಕತ್ತೆ, ಭಾಳ ರಶ್ ಆದ ಕೂಡಲೇ ಹಿಂಗೆ ಆಗಿಬಿಡ್ತದೆ. ಸೊ ಫೈನಲಿ ಇವತ್ತಿನ ಋಣ ಏನಿತ್ತು, ಯಲ್ಲಮ್ಮಗುಡ್ಡಕ್ಕೆ ಬಂದು ನಮಸ್ಕಾರ ಮಾಡೋದು ಮುಗೀತು. ಆ್ಯಂಡ್ ಋಣ ಅಲ್ಲ ಮತ್ತೆ. ಸೊ ನಾವು ಬರೋದ್ರ ಗಾಡಿ ಸ್ಟಾರ್ಟ್ ಆಗಿ ಕೂಲ್ ಮಾಡಕ್ಕೆ ಇಟ್ಟಿತ್ತು. 2 ನಿಮಿಷ ಮೊದಲು ಸ್ಟಾರ್ಟ್ ಮಾಡಿದ್ದೆ, ಅಂದ್ರೂ ಕೂಲ್ ಆಗೈತೆ ಗಾಡಿ. ಸೊ ಚಲೋ, ಲೆಟ್ಸ್ ಗೋ. ಗುಡ್ಡದಿಂದ ಹೊಂಟೇವಿ. ಇದು ಮಲಪ್ರಭಾ ಮುನವಳ್ಳಿ ಡ್ಯಾಮ್ ಅಂತ. ಅಂದ್ರೆ ಅಂತ ಅಲ್ಲ, ಹೌದು, ಅಪ್ಪರಿಗೆ ಕನ್ಫರ್ಮ್ ಗೊತ್ತೈತೆ, ಅದಕ್ಕೆ ಅವ್ರು ಹೇಳ್ತಾರೆ. ಮಸ್ತ್ ಕಾಣತ್ ಬಿಡು, ನೋಡಿಲ್ದ? ನಮ್ಮ ಅಜ್ಜಮ್ಮನ ಊರು ಇದೆ. ನೋಡ್ರಿ, ಇಲ್ಲಿದು ಮುಗ್ದತಿ. ಇದಷ್ಟು ಆದ್ರೆ ಫ್ರಂಟ್ ಎಲಿವೇಶನ್ ಮುಗ್ದಂಗೆ ಭಾರಿ ಐತೆ. ಫ್ರಂಟ್ ಎಲಿವೇಶನ್ ಫುಲ್ ಕೆಳಗಿಂದ ಮೇಲೆ ಮಟ್ಟ ಗ್ಲಾಸ್. ಆಲ್ ರೈಟ್ ಸ್ನೇಹಿತರೆ, ಸೊ ಯಲ್ಲಮ್ಮಗುಡ್ಡಕ್ಕೆ ಹೋಗಿ ದರ್ಶನ ತೊಗೊಂಡ್ಬಂದಿದ್ದು ಆಯ್ತು. ಮತ್ತು ಇಲ್ಲೇ ಕರಿಕಟ್ಟಿ ಮನೆಗೆ ಬಂದ್ವಿ. ಫಸ್ಟ್ ಕ್ಲಾಸ್ ಈಗ ಊಟ ಮಾಡೋಣ ಅಂತ. ನೋಡ್ರಿ ಏನು ಮಸ್ತ್ ಮುಂದೆ ವ್ಯೂ ಐತಿ. ಈಗ ಮಸ್ತ್ ಊಟ ಮಾಡೋಣ ಅಂತ. ಆ್ಯಂಡ್ ಬೆಳಗಾವಿಗೆ ಹೋಗೋಣ ಅಂತ. ಅನ್ನಂಗೆ ಐಶ್ವರ್ಯಾಗ ಸಂಭಗಾವ್ ಮನಿನೂ ಐತಂತ. ಸೊ ಇವತ್ತು ಸಂಭಗಾವ್ ಮನಿನೂ ತೋರಿಸೋಣ ಅಂತ. ನೋಡೋಣ, ಈ ವ್ಲಾಗ್ ಇಲ್ಲೇ ಮುಗಿಸಿ. ವ್ಲಾಗ್ ಭಾಳ ಲೆಂದಿ ಆಗಿತ್ತು ಅಂದ್ರೆ ನೆಕ್ಸ್ಟ್ ವ್ಲಾಗ್ನಾಗ ಐಶ್ವರ್ಯನ ಸಂಭಗಾವ್ ಮನಿಗೆ ಕರ್ಕೊಂಡು ಹೋಗೋಣ ಅಂತ ತೋರಿಸೋಣ. ನೋಡ್ಬೇಕಾ? ನಿಮ್ಮ ಸೊಸೆಗೆ ಸಂಭಗಾವ್ ಮನಿ ನೋಡೋದೈತೆ ನೋಡು. ಕರ್ಕೊಂಡು ಹೋಗಿರಲಿ ಇವತ್ತು. ನೋಡೋನ್ ತೊಗೊಳತ್ತಾರ ಅವ್ರು, ನನಗೆ ಗೊತ್ತಿಲ್ಲ. ಅವ್ರು ಒಲ್ಲ ಅಂದ್ರೆ ಇಲ್ಲ, ಐ ರೆಸ್ಪೆಕ್ಟ್ ಹಿಮ್ ಅಂತ ಅಂದ್ಬಿಡೋದು. ನೋಡು, ಹೊರಗೆ ಹಾಕೋದೊಂದು ಪೂಜಾ ಮಾಡ್ತಾರೆ. ಅದು ಮಾಡೋ ಮುಂದೆ ಮ್ಯಾಲೆ ಡಾಂಗ್ 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 ಆವಾಜ್ ಬಂತು. ಪಕ್ ಹಾಕತ್ತು ಲೈಟ್. ಸುಳ್ಳಲ್ಲ, ಖರೇನ ವಿಡಿಯೋನ ವ್ಲಾಗ್ನಾಗ ಐತೆ ನೋಡು. ಆ ದುಷ್ಟ ಶಕ್ತಿ ಪೂಜಾ ಮಾಡೋ ಮುಂದೆ ಅದನ್ನೆಲ್ಲ, ಆ ಪೂಜಾ ಎದಕ್ಕೆ ಮಾಡ್ತಾನೆ ಸಾಂಗ್ಗಳು ಕೇಳಿದ್ರೆ ಎಲ್ಲ ದುಷ್ಟ ಶಕ್ತಿಗಳು ಇವತ್ತು ಹೊರಗೆ ಹೊಕ್ಕಾವ ಪೂಜಾನಾಗ ಅಂದ್ರೆ ಅವ್ರು. ಖರೇನ ರಾತ್ರಿ 11-12 ಗಂಟೆಗೆ. ಆಲ್ರೈಟ್ ಸ್ನೇಹಿತರೆ, ಕೊಡ್ಲಿ ವೈದ ಇನ್ನೇನು ಹಚ್ಬೇಕಾ? ಹಂಗನ್ಬಿಡ್ರಮ್ಮ, ತಗೋರಿ, ಎಂಜಾಯ್ ಮಾಡ್ರಿ. ನೀ ಇಂಥವೆಲ್ಲ ತಿನ್ಬಾರ್ದಲ್ಲ ಕರೆ. ಹಾಂ, A few moments later. ಫಸ್ಟ್ ಕ್ಲಾಸ್ ಊಟ ಆಯ್ತು. ಐಶ್ವರ್ಯ ಊಟ ಮಾಡತ್ತ. ಇದಿನ್ನೂ ವಿಂಡೋಸ್ ರೆಡಿ ಆಗಿಲ್ಲ. ಪಕ್ಕ ಹಳ್ಳಿ ಮನೆಗೆ ಬಂದಂಗೆ ಆಯ್ತು ನೋಡಿ. ಇನ್ನೊಂದು ವಾರನ ಬರ್ತಾವೆ ವಿಂಡೋಸ್. ಸರಿಯಾಗಿ ಬರಕ್ಕೆ ಮನಸ್ಸೇ ಇಲ್ಲ ಅಂತ ಇಲ್ಲೇ ಬಿಟ್ಟು ಹೋಗ್ಬೇಕಂತ ಅವ್ರ ಮನೆಗೆ. ಆಯ್ತು, ಇದ್ಬಿಟ್ಟು ನಾವು ಬಾಯ್. ರೈಟ್ ಸ್ನೇಹಿತರೆ, ಸೊ ಊಟ ಆಯ್ತು, ರೆಸ್ಟ್ ಆಯ್ತು. ಲೆಟ್ಸ್ ಗೆಟ್ ಬ್ಯಾಕ್. ಅಲ್ಲಿ ಅಪ್ಪಾರ್ಲು ಹೋಗ್ಯಾರ. ಅಪ್ಪಾರ್ಲು ಹೋಗ್ಬಿಟ್ಟಾರೆ. ಅಪ್ಪಾರ್ಲು ಹೋಮ್ ಟೂರ್ ಮಾಡಕ್ಕೆ ಹೋಗ್ಯಾರ.
ಸೊಕಾಶ್ ಹೋಗಿ ಶಾರ್ಟ್ ಇವೆಂಟ್ ಆಯ್ತು, ಶಾರ್ಟ್ ಟ್ರಿಪ್ ಆಯ್ತು, ಫುಲ್ ಮಜಾ ಬಂತು ನೋಡ್ರಿ. ಟ್ರಿಪ್ ದೇವ್ರಿಗೆ ಟ್ರಿಪ್ ಅಲ್ಲ, ಫ್ಯಾಮಿಲಿ ಟ್ರಿಪ್, ಫ್ಯಾಮಿಲಿ ಗೆಟ್ ಟುಗೆದರ್. ದೇವ್ರಿಗೆ ಹೋಗಿ ಅದಂತೂ ಆತಿಲ್ಲ ಅನ್ನತ್ತಿಲ್ಲ ನಾನು. ಸೊ ಮಸ್ತ್ ಅನ್ಸ ನೋಡ್ತಾ 1500 ಕಿಲೋಮೀಟರ್ಸ್ ರನ್ನಿಂಗ್ ಆದಾಗ್ಲೇ ಮೋಸ್ಟ್ಲಿ ಇಲ್ಲಿ ಯಾರನ್ನೋ ಹುಡ್ಕಾತಾರ ಕಾಣದ್ರಿ ನೋಡ್ರಿ. ರೆಸ್ಕ್ಯೂ ಮಾಡೋದು ಆಪರೇಷನ್. ನಾವು ಮಾರ್ನಿಂಗ್ ಹೋಗೋ ಮುಂದೆ ಹಂಗೆ ಇತ್ತು, ಈಗೂ ನೋಡೋದ ಮಲ್ಲಪ್ರಭಾ ನದಿ ಕಡೆ ಅದ, ಬ್ರಿಡ್ಜ್ ಕಡೆ ಇಲ್ಲ. ಸಂಭವ ಮನೆ ಹಂಗೈತಿ. ಐಶ್ವರ್ಯಾಗ ನೋಡೋದಿತ್ತು ಅಂತ ಬೆಡ್ರೂಮ್ ಇತ್ತು ಮಮ್ಮಿದ್ ಮದುವೆ ಬಂದಾಗ. ಸೊ ನೋಡ್ರಿ, ಯಾರು ಅಂತಾರಲ್ಲ ರಿಚ್ ವಿ ಆರ್ ನಾಟ್ ಬಾರ್ನ್ ರಿಚ್, ವಿ ಹ್ಯಾವ್ ಬಿಕಮ್ ರಿಚ್. ಈ ಮನೆ ಓನರ್ ಅಂತ ನೋಡಿ. ಕಿಚನ್ ನೋಡುದು, ಇಲ್ಲೇ ಬಾತ್ರೂಮ್ ಐತೆ ಒಳಗೆ. ಇದು ಬಾತ್ರೂಮ್ ಇದೆ, ಇದು ಕಿಚನ್. ಸೊ ದಿಸ್ ಇಸ್ ಅವರ್ ಸಂಭವ ಮನಿ. ಮಮ್ಮಿ ಮದುವೆ ಬಂದಾಗ ಇಲ್ಲೇ ಈಗೆಲ್ಲ ಸ್ವಲ್ಪ ಹಳೇದಾಗೈತಿ. ಇನ್ನು ಮನೆಗೆ ಹೋಗಿದ್ದೆ ನಾನು. ಹ್ಞೂ, ಇಲ್ಲೇ ಇರಾಕ್ ಜಗ್ಸ್ ಎಲ್ಲ ಬಂದೇವಿ, ಅಂದ್ರೆ ಒನ್ ಡೇ ಅಷ್ಟ. ಹಬ್ಬ ದಸರಾದ ಅಂತೂ ಒಂದ್ 2 ದಿವಸ ಇದ್ದ ಹೋಗಿದ್ವಿ. ಇಲ್ಲಿ ಎಲ್ಲ ಬಂದು ಸ್ವಚ್ಛ ಮಾಡಿರ್ತಿದ್ದವ. ಬಾತ್ರೂಮ್ ಎಕ್ಸಸ್ ಇಲ್ಲಿಂದನೂ ಮಾಡ್ಬೋದು. ಮುರುಗೇಶ್ವರ ಮನೆ ಅವರೆಲ್ಲ ರಿನೋವೇಟ್ ಮಾಡ್ಯಾರ, ಬಿಕಾಸ್ ಅವ್ರು ಇರ್ತಾರ. ನಮ್ದು ಅದು ಹಂಗೆ ನಮ್ಮದು ಮಾಡೋದೈತೆ, ಹೊಸ ಮನೆ ಕಟ್ಟೋದೈತಲ್ಲೇ, ಅದೊಂದು ಅಂಗಡಿ ಬಾಡಿಗೆ ಕೊಟ್ಟೇವೆ. ಆ್ಯಂಡ್ ಇವರು ಕೂಡ ಮಸ್ತ್ ಇಲ್ಲ ಅದಾರ ಎಲ್ಲರೂ. ನೋಡ್ರಿ ಇವರು ಅಂಬಾಗಳು ಎಲ್ಲದ ಅವರು ಹೊರಗೆ ಕಟ್ಟಾರಂತ. ಅಂಬಾಗಳ ಇಲ್ಲ ಅಂಬ ಹಂದಿ ಅಲ್ಲಿತ್ತು ನೋಡ್ದ. ನಮ್ದ ಅಂದ್ರೆ ಮುರುಗೇಶ್ವರದ್ದು. ಹೊರಗಿನ ಬಾತ್ರೂಮ್ ಬಂದಿದ್ದಲ್ಲ, ಓಪನಿಂಗಿಗೂ ಬಂದಿದ್ವಲ್ಲ. ನೋಡ್ರಿ ನಿಮ್ ತಮ್ಮ ಟ್ರಕ್ ತಗೊಂಬಿಟ್ಟಾರ. ಒಂದು 50 ಲಕ್ಷ ರೂಪಾಯಿ ಟ್ರಕ್ ತಗೊಂಬಿಟ್ಟಾರ. ಹೌದೌದು, ನಮ್ದೆ ಬರೀ 36 ಎಕರೆ ಹೊಲ. ಉದಾರ ಗುಣ ಏನಿರ್ತೈತಲ್ಲ ದೇವ್ರ ಚಲೋ ಇದೆ ನೋಡಿ. ಇವ್ರು ಇಲ್ಲಿ ಫಸ್ಟ್ ಕ್ಲಾಸ್ ಸೋಡಾ ಕುಡಿಯತ್ತೆ. ಅಭಿಲಾಷ್ ಇವಾಗ ಕುಡಿಯಂಗಾಗಿತ್ತು ಅಂತ, ನನಗೂ ಕುಡಿಯಂಗಾಗಿತ್ತು. ಮುಂದೆ ಮುಂಜಾನೆ ನಂಬರ್ ಪ್ಲೇಟ್ ಸಮೇತ ಹೋಗ್ಯಾವೆ. ಬರೋ ಮುಂದೆ ನಂಬರ್ ಪ್ಲೇಟ್ ಖಾಲಿ ಬಂದೇವೆ. 6:30. ಲಿಲ್ಲಿ ಬಾ ಇಲ್ಲಿ ಎಲ್ಲಿ ಹೊಂಟಿ? ಈಗ ಗೊತ್ತಾತ್ ಅಟ್ಯಾಕ್ ಮಾಡ್ತತಿ ಬಂತ. ನಾನು ಐಶ್ವರ್ಯ ಹಂಗೆ ಮಸ್ಕಿರಿ ಮಾಡ್ಕೊಂತ ವಾಕ್ ಬಂದೇವಿ. ಆ್ಯಂಡ್ ಫುಲ್ ಮಸ್ಕಿರಿ ಅನ್ಸತ್ತೆ, ಯಾಕಂದ್ರೆ ಮಸ್ಕಿರಿ ಏನೋ ಐಸ್ ಕ್ರೀಮ್ ತಿನ್ನಂಗೆ ಆಗೈತಂತ. ಆಯ್ತು ನಡಿವ ಅಂತ ಕರ್ಕೊಂಬಂದೇನೆ, ಸಣ್ಣ ಹುಡುಗಿಗತ್ತೆ. ಆಲ್ ರೈಟ್ ಸ್ನೇಹಿತರೆ, ಹಿಂಗಿತ್ತು ಇವತ್ತಿನ ನಮ್ಮ ಲಾಗ್. ಹೋಪ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಸೂಪರಾಗಿ ರಾತ್ರಿ ಬಂದು ಐಸ್ ಕ್ರೀಮ್ ತಿಂದ್ವಿ. ಯಾವುದಪ್ಪ ಅಂದ್ರೆ ಸೀತಾಫಲ ಐಸ್ ಕ್ರೀಮ್ ಐಶ್ವರ್ಯಾಗ ಭಾಳ ಲೈಕ್.
ಆ್ಯಂಡ್ ಬರ್ರಿ ಇದು ಸ್ಟಾರ್ಟಿಂಗ್ ಏನು ಹೇಳಿದ್ದೆ ಅದ್ರ ಬಗ್ಗೆ ಹೇಳ್ತೀನಿ. ನೀವು ನಿಮ್ಮ ಶ್ರೀಮಂತಿಕೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅನಿಸುತ್ತೆ. ನೋಡಿರಿ, ನಾವು ಶ್ರೀಮಂತಿಕೆ, ನಾವು ರಿಚ್ಚು, ನೀವು ಪುವರ್ ಅನ್ಕೊಂತ ಇಲ್ಲ, ನಾವು ಮಿಡಲ್ ಕ್ಲಾಸನ ಅಂತ ಹೇಳೇವಿ. ಸೊ ನೀವು ನೋಡಿದ್ರಿ ಮಮ್ಮಿ ಮದುವೆ ಆಗಿ ಬಂದಾಗ ಮನಿ ಹೆಂಗಿತ್ತು ಅನ್ನೋದು. ಆಬ್ವಿಯಸ್ಲಿ ಆಸ್ತಿ ಅಂದರೆ ಹೊಲ ಗಿಲ ಎಲ್ಲ ನಮ್ಮ ಪೂರ್ವಜರು ಮಾಡಿದ್ದಿತ್ತು. ಅದನ್ನು ನಮ್ಮ ಡ್ಯಾಡಿಯವರು ಅದನ್ನ ಏನು ಪರಿಗಣಿಸ್ತಾ ಅದನ್ನು ನೋಡ್ದಂಗೆ, ಅದನ್ನ ಲೆಕ್ಕ ಹಾಕ್ದಂಗೆ ಅವರು ಜಾಬ್ ಮಾಡಿ ತಮ್ಮ ಲೈಫ್ನಾಗ ಬಂದು ನೋಡಿದ್ರಿ ಬೆಳಗಾವನ್ನೆಲ್ಲ ಹೆಂಗೆ ಮನಿ ಎಲ್ಲ ಕಟ್ಕೊಂಡ್ರು. ನಾವು ನಮ್ಮ ಡ್ಯಾಡಿ ಎಲ್ಲ ಮಾಡಿಟ್ಟಾರ, ನಮ್ಮ ಅಜ್ಜ ಎಲ್ಲ ಮತ್ತು ಎಲ್ಲ ಆಸ್ತಿ ಮಾಡಿಟ್ಟಾರ ಎಲ್ಲ ಮರೆತು ನಾವು ಕೂಡ ವಿದ್ಯಾಭ್ಯಾಸ ಚಂದ ಮುಗಿಸ್ಕೊಂಡು ಫುಲ್ ಪ್ರಾಪರಾಗಿ ಜಾಬ್ ಮಾಡತ್ತೀವಿ. ಐಶ್ವರ್ಯನೂ ಜಾಬ್ ಮಾಡ್ತಾಳೆ, ಅಭಿಲಾಷು ಜಾಬ್ ಮಾಡ್ತಾನೆ, ನಮ್ಮ ಮಮ್ಮಿನೂ ಜಾಬ್ ಮಾಡ್ತಾರೆ, ಪಪ್ಪನೂ ಜಾಬ್ ಮಾಡ್ತಾರೆ, ಇವನೆವರ್ನು ಅಭಿಲಾಷನ್ ವೈಫ್ ಬರೋಕೆ ಅಕ್ಕನೂ ಜಾಬ್ ಮಾಡ್ತಾಳೆ. ಸೊ ನಾ ಹೇಳೋದಿಷ್ಟ, ಯಾರು ರಿಚ್ಚು ಯಾರು ಪುವರ್ ಇರಂಗಿಲ್ಲ. ವರ್ಕ್ ಹಾರ್ಡ್ ಇನ್ ಸೈಲೆನ್ಸ್ ಅನ್ಕೊಂತ ವರ್ಕ್ ಮಾಡ್ಕೊತಿರ್ರಿ. ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಿ ಅಷ್ಟು ಮ್ಯಾಲೆ ಬರ್ತೀರಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಭಾಳ ಮಾತಾಡ್ಬೇಕಿತ್ತು, ಬಟ್ ಇಲ್ಲೇ ಸಾಕಿಷ್ಟ.